ಸೊ ಇದು ನಾವಿವತ್ತು ಬಂದಿರುವಂಥ ಕ್ಲಿನಿಕ್. ಈ ಕ್ಲಿನಿಕ್ ಹೆಸರು ಆಕ್ಮೆ ಸ್ಕಿನ್ ಅಂತ. ಇದು ಒಂದು ಚಿಕ್ಕದಾಗಿರೋ ಕ್ಯೂಟ್ ಆಗಿರೋ ಒಂದು ಕ್ಲಿನಿಕ್. ಇವ್ರದ್ದು ಒಂದು ದೊಡ್ಡ ಹಾಸ್ಪಿಟಲ್ಲೇ ಇದೆ, ಬಟ್ ಆ ಹಾಸ್ಪಿಟಲ್ ನಮ್ಮ ಪ್ಲೇಸ್ಗಿಂತ ತುಂಬಾ ದೂರ ಇದೆ. ಇವರ ಬ್ರಾಂಚ್ ಇಲ್ಲಿ ನಮ್ಮ ಪ್ಲೇಸ್ಗೆ ಹತ್ರದಲ್ಲಿ ಓಪನ್ ಆಗಿತ್ತು. ಸೊ ನಾವಿಲ್ಲಿ ಬಂದಿದ್ವಿ. ಎಂಟ್ರೆನ್ಸ್ ಅಲ್ಲಿ ಪ್ರೈಸ್ ಬೋರ್ಡ್ ಅನ್ನು ಹಾಕಿದ್ರು. ಒಂದೊಂದು ಟ್ರೀಟ್ಮೆಂಟಿನ ಕಾಸ್ಟ್ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ. ಈ ಕ್ಲಿನಿಕ್ ಅಲ್ಲಿ ಡಾಕ್ಟರ್ ಇರುವಂತ ರೂಮ್ ಈ ತರ ಇತ್ತು. ಅಂಡ್ ನಮ್ಮ AI ಸ್ಕಿನ್ ಅನಲೈಸರ್ಗೆ ಹಾಯ್ ಹೇಳಿ ಒಳಗಡೆ ಎಂಟರ್ ಆಗಿದ್ದ ಕೂಡ್ಲೇನೆ ಫುಲ್ ಕಾಸ್ಮೆಟಿಕ್ಸ್ ಸ್ಮೆಲ್ಲೇ ಬರ್ತಿತ್ತು. ಇವರ ಪ್ರಾಡಕ್ಟ್ಸ್ ಕೂಡ ತುಂಬಾನೇ ಯುನೀಕ್ ಆಗಿತ್ತು. ಈ ಕ್ಲಿನಿಕ್ ಅಲ್ಲಿ ಏನೇ ಸ್ಕಿನ್ ಇಶ್ಯೂಸ್ ಇದ್ರು ಸಾಲ್ವ್ ಮಾಡ್ತಾರಂತೆ, ಹಾಗೆ ಲೇಸರ್ ಹೇರ್ ರಿಡಕ್ಷನ್ ಕೂಡ ಮಾಡ್ತಾರಂತೆ. ಬಟ್ ಆ ಟ್ರೀಟ್ಮೆಂಟ್ಸ್ಗೆಲ್ಲ ತುಂಬಾನೇ ಟೈಮ್ ಬೇಕು. ನಿಯರ್ಲಿ 1 year ಆರ್ 1.5 year ಆಗುತ್ತೆ. ಬಟ್ ನಾವಿಲ್ಲಿ ಇರೋದು 3 months ಅಷ್ಟೇ. ಸೊ ನಾನು ಆ ಥರ ಟ್ರೀಟ್ಮೆಂಟ್ಸ್ ಎಲ್ಲ ಏನು ಮಾಡ್ಸೋದಕ್ಕೆ ಆಗಲ್ಲ, ಯಾಕಂದ್ರೆ ಮಧ್ಯದಲ್ಲಿ ಡಿಸ್ಕಂಟಿನ್ಯೂ ಮಾಡಿದ್ರೆ ಅದು ಇನ್ನೂ ಹೆಚ್ಚಾಗಿ ಪ್ರಾಬ್ಲಮ್ ಆಗುತ್ತೆ. ಇಲ್ಲಿ ಚೈನಾದಲ್ಲಿ ಇವರು ಯೂಸ್ ಮಾಡುವಂತ ಮೆಡಿಸಿನ್ಸೇ ಬೇರೆ ಆಗಿರುತ್ತೆ, ನಮ್ಗೆ ಇಂಡಿಯಾದಲ್ಲಿ ಯೂಸ್ ಮಾಡೋದೇ ಬೇರೆ ಆಗಿರುತ್ತೆ. ನನಗೆ ಫೇಸಲ್ಲಿ ಕೆಲವು ಪಿಂಪಲ್ಸ್ ಮಾರ್ಕ್ಸ್ ಇದಾವೆ, ಅದನ್ನು ಸ್ವಲ್ಪ ದಿವಸ ಆದ್ಮೇಲೆ ಅದಾಗದೇ ಹೋಗ್ಬಿಡ್ತವೆ. ಸೊ ನಾನು ಇಲ್ಲಿ ಯಾವ್ದು ಟ್ರೀಟ್ಮೆಂಟ್ಸ್ ಮಾಡ್ಸೋದಕ್ಕೆ ಹೋಗೋದಿಲ್ಲ. ಈಗ ಸ್ಕಿನ್ ಟೆಸ್ಟ್ ಅನ್ನ ಮಾಡಿಸಿ ಶಾರ್ಟ್ ಟರ್ಮ್ ಅಲ್ಲಿ ಯಾವ್ದಾದ್ರು ಟ್ರೀಟ್ಮೆಂಟ್ಸ್ ಇದ್ರೆ ಕೇಳೋಣ. ಸೊ ಫಸ್ಟ್ ಈ ಸ್ಕಿನ್ ಅನಲೈಸರ್ ಪಕ್ಕ ಇರೋ ಟ್ಯಾಬ್ ಅಲ್ಲಿ ನಮ್ಮ ಡೀಟೇಲ್ಸ್ ಅನ್ನ ಫಿಲ್ ಮಾಡಬೇಕಾಗುತ್ತೆ. ನಾನು ನನ್ನ ನೇಮ್, ಮೊಬೈಲ್ ನಂಬರ್ ಅಂಡ್ ಏಜ್ ಅನ್ನ ಫಿಲ್ ಮಾಡಿದೆ. ನನಗೆ ಒಂದ್ ಕಡೆ ಭಯ ಆಗ್ತಿದ್ರೆ ಇನ್ನೊಂದ್ ಕಡೆ ಎಕ್ಸೈಟ್ಮೆಂಟ್ ಕೂಡ ಇತ್ತು. ನನ್ನ ಸ್ಕಿನ್ ಅಲ್ಲಿ ಏನ್ ಪ್ರಾಬ್ಲಮ್ ಇದೆ ಅಂತ ತಿಳ್ಕೊಳಕ್ಕೆ ಕ್ಯೂರಿಯಾಸಿಟಿ ಕೂಡ ಇತ್ತು. ಯಾಕಂದ್ರೆ ನಾನು ಇಲ್ಲಿವರೆಗೂ ಯಾವತ್ತು ಈ ತರ ಸ್ಕಿನ್ ಅನಲೈಸರ್ ಇಂದ ಟೆಸ್ಟ್ ಮಾಡಿಸಿರ್ಲಿಲ್ಲ. ಅದು ಅಷ್ಟೇ ಡೀಟೇಲ್ಸ್ ಕೇಳಿರ್ಲಿಲ್ಲ. ಇನ್ನು ಎಕ್ಸ್ಟ್ರಾ ಏನೇನೋ ಚೈನೀಸ್ ಅಲ್ಲಿ ಕೇಳ್ದಿದ್ರು, ಅದನ್ನ ಡಾಕ್ಟರೇ ಫಿಲ್ ಮಾಡಿದ್ರು. ಇನ್ನು ಇಲ್ಲಿ ಚೆಕ್ ಮಾಡೋಕೆ ಬಂದಿರುವಂತ ಲೇಡಿಯ ಫೇಸ್ ಅಂತೂ ಸಖತ್ ಕ್ಲಿಯರ್ ಆಗಿತ್ತು. ಒಂದೇ ಒಂದು ಚಿಕ್ಕ ಮಾರ್ಕ್ ಕೂಡ ಅವರ ಫೇಸ್ ಮೇಲೆ ಇರಲಿಲ್ಲ. ಈ ತರ ಟ್ರೀಟ್ಮೆಂಟ್ಸ್ ಕೊಡೋರ ಫೇಸ್ ಅಲ್ಲಿ ಏನು ಪ್ರಾಬ್ಲಮೇ ಇರೋದಿಲ್ವಾ, ಆದ್ರೆ ಪಿಂಪಲ್ಸ್ ಅವ್ರ ಮಾರ್ಕ್ಸ್ ಬಂದಾಗ ಅವ್ರಿಗೆ ಅವರೇ ಟ್ರೀಟ್ಮೆಂಟ್ ಕೊಟ್ಕೊಂಡ್ ಬಿಡ್ತಾರ ಅಂತ ನನ್ಗೆ ಯಾವಾಗ್ಲೂ ಈ ಡೌಟ್ ಇರುತ್ತೆ. ಏನೇ ಆದ್ರೂ ನಮ್ಮಂತ ಸ್ಟೂಡೆಂಟ್ಸ್ಗೆಲ್ಲ ಸ್ಕಿನ್ ಇಶ್ಯೂಸ್ ಮತ್ತೆ ಹೇರ್ ಇಶ್ಯೂಸ್ ಅಂತೂ ಇದ್ದೇ ಇರುತ್ತೆ. ಇಫ್ ಯು ನೋ ಯು ನೋ. ಓಕೆ, ನನ್ನ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಿ ಕಂಪ್ಲೀಟ್ ಆಯ್ತು. ಈಗ ಅವರು ನನ್ನ ಫೇಸ್ ಅನ್ನ ಸ್ಕ್ಯಾನ್ ಮಾಡೋದಕ್ಕೆ ಆನ್ ಮಾಡಿದ್ರು. ಇವರು ನನಗೆ ಐಸ್ ಕ್ಲೋಸ್ ಮಾಡೋದಕ್ಕೆ ಹೇಳಿ ಆ ಚಿನ್ ರೆಸ್ಟ್ ಮೇಲೆ ನನ್ನ ಫೇಸ್ ಅನ್ನ ಇಡಕ್ಕೆ ಹೇಳಿದ್ರು. ದೇವ್ರೆ, ನನ್ನ ಸ್ಕಿನ್ ನಲ್ಲಿ ಏನು ಮೇಜರ್ ಆಗಿ ಪ್ರಾಬ್ಲಮ್ಸ್ ಇರಬಾರ್ದು ಅಂತ ಅನ್ಕೊಂಡು ನನ್ನ ಫೇಸ್ ಅನ್ನ ಈ ಸ್ಕ್ಯಾನರ್ ಹತ್ರ ಇಟ್ಟೆ. ಇನ್ನು ಈ ಡಿವೈಸ್ ನನ್ನ ಫೇಸಿನ ಮಲ್ಟಿಪಲ್ ಫೋಟೋಸ್ ತಗೊಂತು. ನೀವು ನಂಬ್ತಿರೋ ಇಲ್ವೋ ಗೊತ್ತಿಲ್ಲ, ಈ ಒಂದು ಡಿವೈಸ್ ನನ್ನ ಫೇಸಿನ ಕಂಪ್ಲೀಟ್ ಡೀಟೇಲ್ ಕೊಟ್ಟಿತ್ತು. ಇಲ್ಲಿ ಸ್ಕ್ಯಾನ್ ಮಾಡಿದ ಆದ್ಮೇಲೆ ನನ್ನ ರಿಪೋರ್ಟ್ಸಿನ ಸ್ಕ್ರೀನ್ ಶಾಟ್ಸ್ ಅನ್ನ ಇಲ್ಲಿ ಹಾಕ್ತೀನಿ. ಇಲ್ಲಿ ಹೇಗ್ ಸ್ಕ್ಯಾನ್ ಮಾಡ್ತಿದೆ ನೋಡಿ. ಈ ಒಂದು AI ಇಷ್ಟೊಂದೆಲ್ಲ ಡೀಟೇಲ್ಸ್ ಕೊಡುತ್ತಾ ಅಂತ ನನಗೆ ಶಾಕ್ ಆಗಿತ್ತು. ನನ್ನ ರಿಪೋರ್ಟಿನ ಫಸ್ಟ್ ಪೇಜ್ ಸ್ಕ್ರೀನ್ ಶಾಟ್ ನಾನು ಇಲ್ಲಿ ಹಾಕಿರ್ತೀನಿ. ಇಲ್ಲಿ ಫಸ್ಟ್ ನನ್ನ ಫೇಸಿನ ಮಾಯಿಶ್ಚರ್ ಕಂಟೆಂಟ್ ಎಷ್ಟಿದೆ, ಅಂದ್ರೆ ನನ್ನ ಫೇಸ್ ಎಷ್ಟು ಮಾಯಿಶ್ಚರ್ ಆಗಿದೆ ಅಂತ ಕೊಟ್ಟಿದ್ರು. ನೆಕ್ಸ್ಟ್ ನನ್ನ ಫೇಸಿನ ಶೇಪ್, ಐಬ್ರೋ ಶೇಪ್, ನನ್ನ ಲಿಪ್ ಶೇಪ್, ಪ್ರತಿಯೊಂದು ಡೀಟೇಲ್ಸ್ ಕೊಟ್ಟಿತ್ತು. ನೆಕ್ಸ್ಟ್ ಪೇಜ್ ಅಲ್ಲಿ ಈ ಒಂದು ಗ್ರಾಫ್ ಕೊಟ್ಟಿದ್ರು. ಈ ಗ್ರಾಫ್ ಅಲ್ಲಿ ರೆಡ್ ಕಲರ್ ಅಲ್ಲಿ ಇರೋದು ನಮ್ಮ ಮೇಜರ್ ಪ್ರಾಬ್ಲಮ್ ಅಂತೆ. ಈ ಗ್ರಾಫ್ ಅಲ್ಲಿ ನನ್ನ ಫೇಸ್ ಅಲ್ಲಿ ವ್ರಿಂಕಲ್ಸ್ ಎಷ್ಟಿದೆ, ವೈಟ್ ಹೆಡ್ಸ್, ಬ್ಲಾಕ್ ಹೆಡ್ಸ್ ಎಷ್ಟಿದೆ, ಸೀಬಮ್ ಪ್ರೊಡಕ್ಷನ್ ಎಷ್ಟಿದೆ, UV ರೇಸ್ ಇಂದ ನನ್ನ ಫೇಸ್ ಏನಾದ್ರೂ ಎಫೆಕ್ಟ್ ಆಗಿದೆಯಾ, ನನ್ನ ಸ್ಕಿನ್ ಕಲರ್ ಏನು, ನನಗೆ ಡಾರ್ಕ್ ಸರ್ಕಲ್ಸ್ ಎಷ್ಟಿದೆ, ಪಿಗ್ಮೆಂಟೇಶನ್ ಎಷ್ಟಿದೆ, ನನ್ನ ಸ್ಕಿನ್ ಎಷ್ಟು ಸೆನ್ಸಿಟಿವ್ ಆಗಿದೆ, ಪೋರ್ಸ್ ಎಷ್ಟಿದಾವೆ, ನನ್ನ ಸ್ಕಿನ್ ಅಲ್ಲಿ ಕೊಲಾಜನ್ ಎಷ್ಟಿದೆ ಅಂಡ್ ವಾಟ್ ನಾಟ್. ಇಷ್ಟೆಲ್ಲ ಡೀಟೇಲ್ಸ್ ಕೊಡೋದಲ್ಲದೆ ನನ್ನ ಸ್ಕಿನ್ ಯಾವ ಟೈಪ್, ನನ್ನ ಸ್ಕಿನ್ ಟೈಪ್ಗೆ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗೋ ಅಂತ ನನ್ನ ಡೈಲಿ ಸ್ಕಿನ್ ಕೇರ್ ರೊಟೀನ್ ಅನ್ನು ಕೂಡ ಕೊಟ್ಟಿದ್ರು. ಹಾಗೆ ನಾನು ಯಾವ ತರ ಡಯಟ್ ಅನ್ನ ಫಾಲೋ ಮಾಡಬೇಕು, ನಾನು ಯಾವ ವೈಟಮಿನ್ಸ್ ತಗೊಳ್ಬೇಕು ಅಂತ ಕೂಡ ಕೊಟ್ಟಿದ್ರು. ಬೇಕಿದ್ರೆ ನೀವು ವಿಡಿಯೋನ ಪಾಸ್ ಮಾಡಿ ಇನ್ನೊಂದ್ಸತಿ ಆ ರಿಪೋರ್ಟ್ ನ ಚೆಕ್ ಮಾಡಿ. ಅಂಡ್ ಆ ಗ್ರಾಫ್ ಅಲ್ಲಿ ರೆಡ್ ಕಲರ್ ಇರೋದು ನಮ್ಮ ಮೇಜರ್ ಪ್ರಾಬ್ಲಮ್ ಅಂದಿದ್ನಲ್ಲ, ನನಗೆ ರೆಡ್ ಕಲರ್ ಇದ್ದಿದ್ದು ಒಂದೇ ಒಂದು, ಅದು ನನ್ನ ಸೀಬಮ್ ಪ್ರೊಡಕ್ಷನ್. ನನಗೆ ಸೀಬಮ್ ಹೆಚ್ಚಾಗಿದೆ, ಅಂದ್ರೆ ನನ್ನ ಫೇಸ್ ಅಲ್ಲಿ ಆಯಿಲಿನೆಸ್ ಜಾಸ್ತಿ ಇದೆಯಂತೆ. ಆಬ್ವಿಯಸ್ಲಿ ನೈಟ್ ಟೈಮ್ಸ್ ಕರೆಕ್ಟ್ ಆಗಿ ನಿದ್ದೆ ಮಾಡಲಿಲ್ಲ, ಡಯಟ್ ಕರೆಕ್ಟ್ ಆಗಿಲ್ಲ ಅಂದ್ರೆ ಫೇಸ್ ಆಯಿಲಿ ಆಗೇ ಇರುತ್ತೆ. ಅಂಡ್ ರಿಪೋರ್ಟ್ ಅಲ್ಲಿ ಲಾಸ್ಟ್ ಪೇಜ್ ಸ್ಕ್ರೀನ್ ಶಾಟ್ ಅನ್ನ ನಾನು ಇಲ್ಲಿ ಹಾಕಿಲ್ಲ, ಯಾಕಂದ್ರೆ ನನ್ನ ಫೇಸ್ ಅಲ್ಲಿ ಪ್ರತಿಯೊಂದನ್ನು ಮಾರ್ಕ್ ಮಾಡಿ ಇಮೇಜಸ್ ಕೂಡ ಕೊಟ್ಟಿದ್ರು. ಎಲ್ಲೆಲ್ಲಿ ನನಗೆ ಪೋರ್ಸ್ ಜಾಸ್ತಿ ಇದಾವೆ, ಬ್ಲಾಕ್ ಹೆಡ್ಸ್ ಎಲ್ಲೆಲ್ಲಿದೆ, ಮುಂದೆ ನನಗೆ ಪಿಂಪಲ್ಸ್ ಯಾವ ಕಡೆ ಬರುತ್ತೆ ಅಂತೆಲ್ಲ ಸರ್ಕಲ್ ಮಾಡಿ ಕೊಟ್ಟಿದ್ರು. ನನ್ನ ಸ್ಕಿನ್ ಮೇಲೆಯಿಂದ ನೋಡೋದಕ್ಕೆ ಕ್ಲಿಯರ್ ಆಗೇ ಇರುತ್ತೆ, ಬಟ್ ಇದರಲ್ಲಿ ಸ್ಕ್ಯಾನ್ ಮಾಡಿದಾದ್ಮೇಲೆ ನನಗೆ ಗೊತ್ತಾಯ್ತು ಮೇಲೆ ಒಂದ್ ಲೇಯರ್ ಅಲ್ಲ, ಒಳಗಡೆ ಎಷ್ಟು ಪಿಂಪಲ್ಸ್ ಇದೆ, ಒಳಗಡೆ ಎಷ್ಟು ಬ್ಲಾಕ್ ಹೆಡ್ಸ್ ಇದೆ, ಎಷ್ಟು ಕ್ಲಾಗ್ಡ್ ಪೋರ್ಸ್ ಇದಾವೆ ಅಂತ. ಬ್ಲಾಕ್ ಹೆಡ್ಸ್, ವೈಟ್ ಹೆಡ್ಸ್ ಎಲ್ಲ ಒಳಗಡೆನೆ ಇರೋದಿಲ್ಲ, ಮುಂದೆ ಒಂದಲ್ಲ ಒಂದ್ ದಿವಸ ಹೊರಗಡೆ ಪಾಪಪ್ ಆಗಿ ಪಿಂಪಲ್ ಆಗಿ ನಮ್ಗೆ ಬರ್ತವೆ. ಅಂದ್ರೆ ನಮ್ಗೆ ಫ್ಯೂಚರ್ ಅಲ್ಲಿ ಬರೋ ಪಿಂಪಲ್ಸ್ ನ ಕೂಡ ಈ ಒಂದು AI ಈಗಲೇ ಡಿಟೆಕ್ಟ್ ಮಾಡ್ಬಿಡ್ತು. ಓಕೆ, ನಾನಿಲ್ಲಿ ಫಸ್ಟ್ ಟೈಮ್ AI ಅಲ್ಲಿ ಸ್ಕಿನ್ ಟೆಸ್ಟ್ ಮಾಡಿಸಿದ್ರಿಂದ ಸ್ವಲ್ಪ ಎಕ್ಸೈಟ್ಮೆಂಟ್ ಆಗ್ಬಿಟ್ಟಿದ್ದೆ. ಏನು ಬೈಕೊಂಡ್ಬೇಡಿ, ತುಂಬಾ ಜಾಸ್ತಿನೇ ಮಾತಾಡಿದ್ದೀನಿ ಅಂತ. ಸ್ಕಿನ್ ಟೆಸ್ಟ್ ಏನೋ ಮಾಡಿಸಿದ್ ಆಯ್ತು, ನನ್ನ ಪ್ರಾಬ್ಲಮ್ಸ್ ಏನು, ಅದಕ್ಕೆ ಸೊಲ್ಯೂಷನ್ ಏನು ಅಂತ ಈಗ ಡಾಕ್ಟರ್ ಹತ್ರ ಮಾತಾಡೋ ಟೈಮ್. ಫಸ್ಟ್ ಥಿಂಗ್ ಇಸ್ ಫಸ್ಟ್, ನನ್ನ ಫೇಸ್ ಅಲ್ಲಿ ಮೇಜರ್ ಕನ್ಸರ್ನ್ ಬಂದು ಸೇಬಮ್ ಪ್ರೊಡಕ್ಷನ್, ಅಂದ್ರೆ ಆಯಿಲ್ ಪ್ರೊಡ್ಯೂಸ್ ಅನ್ನ ನಾನು ರೆಡ್ಯೂಸ್ ಮಾಡ್ಕೊಳ್ಬೇಕು. ಇದಕ್ಕೆ ನನ್ನ ಫೇಸ್ ಅನ್ನ ನಾನು ಡೈಲಿ ಡಬಲ್ ಕ್ಲೆನ್ಸಿಂಗ್ ಮಾಡ್ಕೊಳ್ಬೇಕಂತೆ. ನೆಕ್ಸ್ಟ್ ಥಿಂಗ್ ಇಸ್ ಬ್ಲಾಕ್ ಹೆಡ್ಸ್, ಆಕ್ನೆ ಮಾರ್ಕ್ಸ್ ಅಂಡ್ ಪಿಗ್ಮೆಂಟೇಶನ್. ಆಕ್ನೆ ಮಾರ್ಕ್ಸ್ ಅಂಡ್ ಬ್ಲಾಕ್ ಹೆಡ್ಸ್ ಬಗ್ಗೆ ನನಗೆ ಇಲ್ಲಿ ಕನ್ಸರ್ನ್ ಇಲ್ಲ, ಯಾಕಂದ್ರೆ ಅದನ್ನ ಹೇಗೆ ರೆಡ್ಯೂಸ್ ಮಾಡ್ಕೊಳ್ಬೇಕು ಅಂತ ನನಗೆ ಗೊತ್ತು. ಇಲ್ಲಿ ನನ್ನ
ನನ್ನ ಇನ್ನೊಂದು ಕನ್ಸರ್ನ್ ಬಂದು ಪಿಗ್ಮೆಂಟೇಷನ್. ಯಾಕಂದ್ರೆ ಪಿಗ್ಮೆಂಟೇಷನ್ ರೆಡ್ಯೂಸ್ ಆಗೋಕ್ಕೆ ತುಂಬಾ ಟೈಮ್ ಕನ್ಸ್ಯೂಮಿಂಗ್. ಅಂದ್ರೆ ಕೆಲವು ಪ್ರಾಡಕ್ಟ್ಸ್ ಅನ್ನ ನಾವು ಕನ್ಸಿಸ್ಟೆಂಟ್ ಆಗಿ ಯೂಸ್ ಮಾಡಿದಾಗ ಮಾತ್ರ ನಮ್ಮ ಪಿಗ್ಮೆಂಟೇಷನ್ ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ನನಗೆ ಅಷ್ಟಾಗಿ ಪಿಗ್ಮೆಂಟೇಷನ್ ಏನೋ ಇಲ್ಲ, ಇರೋದು ಒಂದ್ ಸ್ವಲ್ಪ. ಅದೇ ನನ್ನ ಮೇಜರ್ ಕನ್ಸರ್ನ್. ಈಗ ಇವರು ಅದಕ್ಕೆ ನನಗೆ ಕೆಲವು ಟ್ರೀಟ್ಮೆಂಟ್ಸ್ ಕೂಡ ಸಜೆಸ್ಟ್ ಮಾಡಿದ್ರು. ಫಸ್ಟ್ ನನಗೆ ಮೈಕ್ರೋ ನೀಡ್ಲಿಂಗ್ ಸಜೆಸ್ಟ್ ಮಾಡಿದ್ರು, ನೆಕ್ಸ್ಟ್ ಫೈಬ್ರೋನೆಕ್ಟಿಂಗ್ ಅಂಡ್ M22 ಅಂತ. ಇದೆಲ್ಲ ಒಂದು 3 to 4 ಸೆಷನ್ಸ್ ಮಾಡಿದ್ರೆ ರೆಡ್ಯೂಸ್ ಆಗ್ಬಿಡುತ್ತೆ ಅಂತ ಕೂಡ ಹೇಳಿದ್ರು. ಇಲ್ಲಿ ನನ್ನ ಫ್ರೆಂಡ್ಸ್ಗೂ ಕೂಡ ಆಕ್ನಿ ಅಂಡ್ ಆಕ್ನಿ ಮಾರ್ಕ್ಸ್ ಪ್ರಾಬ್ಲಮ್ಸ್ ಇತ್ತು. ಅವರು ಇಲ್ಲಿ ಒಂದು 3 ಸೆಷನ್ಸ್ ಮಾಡ್ಕೊಂಡಿದ್ದು ಆದ್ಮೇಲೆ ಮಾರ್ಕ್ಸ್ ಎಲ್ಲ ಹೋಗ್ಬಿಟ್ಟಿತ್ತು. ನಾನು ಮೈಕ್ರೋ ನೀಡ್ಲಿಂಗ್ ಅಥವಾ ಫೇಸ್ಗೆ ಯಾವುದೇ ಟ್ರೀಟ್ಮೆಂಟ್ ಆದ್ರೂ ಇಲ್ಲಿವರೆಗೂ ನಾನು ಮಾಡಿಸಿರ್ಲಿಲ್ಲ. ಸೊ ಇದ್ರ ಬಗ್ಗೆ ನಾನು ಥಿಂಕ್ ಮಾಡಿ ಆಮೇಲೆ ನಿಮ್ಗೆ ಹೇಳ್ತೀನಿ ಅಂತ ಹೇಳಿದೆ. ಹೇಗಿದ್ರು ಇವತ್ತು ಆ ಟ್ರೀಟ್ಮೆಂಟ್ಸ್ ಮಾಡ್ಸೋದಕ್ಕೆ ಆಗೋದಿಲ್ಲ. ಒಂದ್ ದಿವಸ ಇವ್ರ ಹತ್ರ ಅಪಾಯಿಂಟ್ಮೆಂಟ್ ತಗೊಂಡು ಆಮೇಲೆನೆ ಬರಬೇಕು. ಇವರು ನನಗೆ ಸಜೆಸ್ಟ್ ಮಾಡಿರುವಂತ 3 ಟ್ರೀಟ್ಮೆಂಟ್ ಆಪ್ಷನ್ಸ್ ಅಲ್ಲಿ ಬೆಸ್ಟ್ ಯಾವುದು ಅಂತ ಡಿಸೈಡ್ ಮಾಡಿ ಆಮೇಲೆ ಇವ್ರ ಹತ್ರ ಟ್ರೀಟ್ಮೆಂಟ್ಗೆ ಬರ್ತೀನಿ. ಟ್ರೀಟ್ಮೆಂಟ್ಸ್ ಅಲ್ಲಿ ಪಿಗ್ಮೆಂಟೇಷನ್ಸ್ ಮಾತ್ರ ರೆಡ್ಯೂಸ್ ಆಗಲ್ಲ, ಫೇಸ್ ಅಲ್ಲಿ ಗ್ಲೋ ಕೂಡ ಜಾಸ್ತಿ ಆಗುತ್ತೆ. ಸೊ ನೆಕ್ಸ್ಟ್ ನಾನು ಇಲ್ಲಿ ಯಾವ ಟ್ರೀಟ್ಮೆಂಟ್ ತಗೊಂತೀನಿ, ನನ್ನ ಫೇಸ್ ಅಲ್ಲಿ ಯಾವ ತರ ರಿಸಲ್ಟ್ಸ್ ಬಂದಿದೆ ಅಂತ ನೀವು ನೋಡ್ಬೇಕಂದ್ರೆ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೇಟ್ ಮಾಡ್ತೀರಿ. ಈ ವಿಡಿಯೋನ ಇಲ್ಲಿ ತನಕ ನೋಡಿರೋರು AI ಅಂತ ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಅಲ್ಲಿ. ಓಕೆ, ಬಾಯ್.